ಹಲೋ ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಮೇರಿ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಏಂಜಲ್ ಇದು ಹೇರ್ ಕಟ್ ನೋಡಿ, ನಿನ್ನೆ ಮಾಡಿಸಿದ್ದು. ನಿನ್ನೆ ಒಂದು ವಿಡಿಯೋ ಹಾಕಿದ್ದೇನೆ ಎಲ್ಲಿ ಮಾಡಿದಂತೇಳಿ, ಅದು ಸಹ ತುಳು ಬ್ಲಾಗ್. ಓಕೆ ನೋಡಿ, ಚೆನ್ನಾಗಿ ಕಾಣ್ತಾ ಉಂಟು. ಇಷ್ಟು ತುಂಬ ಉದ್ದ ಇತ್ತು, ಸ್ವಲ್ಪ ಶಾರ್ಟ್ ಮಾಡಿದೆ. ಈಗ ನಾವು ರೆಡಿ ಆಗಿದ್ದೇವೆ. ಚರ್ಚಲ್ಲಿ ಒಂದು ಪ್ರೋಗ್ರಾಮ್ ಉಂಟು, ಕ್ರಿಸ್ಮಸ್ ಸೆಲೆಬ್ರೇಷನ್ ಏನೋ ಉಂಟಂತೆ, ಹೋಗ್ತಾ ಇದ್ದೇವೆ. ಅಲ್ಲಿ ಏನೆಲ್ಲ ಉಂಟಂತ ನಾವು ನೋಡ್ತೇವೆ, ನೋಡುವ. ಗೇಮ್ ಎಲ್ಲ ಉಂಟಂತೆ, ಮತ್ತೇನು ಗೊತ್ತಿಲ್ಲ, ನೋಡುವ. ಕ್ರಿಸ್ಮಸ್ ಹಬ್ಬ ಮಧ್ಯಾಹ್ನ ಎಲ್ಲ ಗಟ್ಟಿ ಊಟ ಮಾಡಿ ಎಲ್ಲ ಎಂಜಾಯ್ ಮಾಡಿದ್ದೇವೆ. ಈಗ ಸಾಯಂಕಾಲ ಅಲ್ಲಿ ಎಂಜಾಯ್ ಮಾಡೋದು. ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು. ಇನ್ನು 1 ವರ್ಷ ಹಿಂದೆ ಉಳಿತು ನಮ್ಮ ಕ್ರಿಸ್ಮಸ್ ಹಬ್ಬ. 2026 ವೇಟ್ ಮಾಡಬೇಕು. 2025 ಆಯಿತು. ಇನ್ನು ನೆಕ್ಸ್ಟ್ ನಮ್ಮದು ಸೆಲೆಬ್ರೇಷನ್ ಬರೋದು ಇದು ನ್ಯೂ ಇಯರ್. ಓಕೆ, ನೋಡುವ. ಚರ್ಚಿಗೆ ಹೋಗಿ ಚರ್ಚಿಗೆ ಅಲ್ಲ, ಚರ್ಚಿನ ಹಾಲಲ್ಲಿ ಪ್ರೋಗ್ರಾಮ್. ಓಕೆ, ಪೂಜೆಗಲ್ಲ, ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೇವೆ. ನಾವೆಲ್ಲ ರೆಡಿ ಆಗಿದ್ದೇವೆ. ಓಕೆ ಸರಿ. ಆ್ಯಕ್ಚುಲಿ ಈಗ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಲೇಟ್ ಆಯಿತು. 1 hour ಆಯಿತು, ಸ್ವಲ್ಪ ತುಂಬ ಲೇಟ್ ಆಯಿತು. 5 to 9 ಅಂತ ಇತ್ತು ಟೈಮಿಂಗ್ಸ್. ಈಗ 6 o'clock ಆಗಿದೆ ಆಲ್ರೆಡಿ. ಅಂದರೆ ಗೊತ್ತಲ್ಲ, ಹಬ್ಬ ಆಗಿ ಸ್ವಲ್ಪ ಆಲಸ್ಯ ಆಗ್ತದೆ. ಈಗ ರೆಡಿ ಆಗಿದೆ, ನಾವು ಹೋಗ್ತಾ ಇದ್ದೇವೆ. ನೋಡುವ ಅಲ್ಲಿ ಏನೆಲ್ಲ ಉಂಟು. ಹೌಸಿ ಒಂದು ಉಂಟು ಅಂತ ನಂಗೆ ಗೊತ್ತು, ದೊಡ್ಡ ಅಮೌಂಟ್ ಇದಂತೆ. ನೋಡುವ ಯಾರಿಗೆ ಸಿಗ್ತದೆ. ಒಂದು ನನಗೆ ಪ್ರೈಸ್ ಸಿಕ್ಕಿದ್ರೆ ಸಾಕಿತ್ತು. ಸಿಕ್ಕಿದ್ರೆ ನಾನು ವಿಡಿಯೋ ಶೇರ್ ಮಾಡ್ತೇನೆ. ಓಕೆ, ಸರಿ ಫ್ರೆಂಡ್ಸ್. ಸಿಕ್ಕಿಲ್ಲದ್ರೂ ಮಾಡ್ತೇನೆ, ಸಿಕ್ಕಿದ್ರೆ ಡಬಲ್ ಖುಷಿಯಲ್ಲಿ ನಾನು ಮಾಡ್ತೇನೆ ಅಂತೇಳಿ. ಇವಳು ಹೇಳ್ತಾಳೆ ಸಿಗದಿದ್ರೆ ಇನ್ನು ಮಾಡೋದಿಲ್ವ ಅಂತೇಳಿ. ಮಾಡ್ತೇನಪ್ಪ, ನಂದು ಕೆಲಸ ಅಲ್ಲ, ಮಾಡ್ತೇನೆ. ಬಟ್ ನನಗೆ ಪ್ರೈಸ್ ಸಿಕ್ಕಿದ್ರೆ ಡೆಫಿನೆಟ್ ಡಬಲ್ ಖುಷಿಯಲ್ಲಿ. ಡಬಲ್ ಖುಷಿ ಅಂದರೆ ಎಲ್ರಿಗೂ ಖುಷಿ ಆಗೋದು. ನಮಗೆ ಪ್ರೈಸ್ ಸಿಕ್ಕಿದ್ರೆ ನಮಗೂ ಖುಷಿ ಆಗೋದಲ್ವಾ. ಅದಕ್ಕೆ ಸರಿ ಫ್ರೆಂಡ್ಸ್, ನಾವು ಹೋಗಿ ಬರ್ತೇವೆ. ಓಕೆ, ಅದರೊಟ್ಟಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ನೀವು ನನ್ನೊಟ್ಟಿಗೆ ಬನ್ನಿ, ಎಂಜಾಯ್ ಮಾಡುವ. ನಾನೆಲ್ಲರಿಗೆ ಕ್ರಿಸ್ಮಸ್ ಹಬ್ಬ ಕರೆದಿದ್ದೇನೆ. ತುಂಬ ಮಂದಿ ನನಗೆ ವಿಶ್ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೇನೆ. ಓಕೆ, ನನಗೆ ತುಂಬ ಮಂದಿ ವಿಶ್ ಮಾಡಿದ್ದಾರೆ. ಓಕೆ, ಹಾಗೆಯೇ ನಿಮಗೂ ಸಹ ಯೇಸು ಕ್ರಿಸ್ತರು ಆಶೀರ್ವಾದ ಕೊಡಲಿ. ಓಕೆ ಸರಿ ಫ್ರೆಂಡ್ಸ್, ಹೋಗುವ ಬನ್ನಿ. ಆಲಸ್ಯ ಆಗ್ತದೆ, ಹೊಟ್ಟೆ ಫುಲ್ ಆಗಿದೆ ಅಂತ ಆಲಸ್ಯದ್ದು. ಈಗ ನಾವು ವ್ಯಾಲೆನ್ಸಿ ಚರ್ಚಿಗೆ ರೀಚ್ ಆಗಿದ್ದೇವೆ. ಇಲ್ಲಿ ತುಂಬ ಮಂದಿ ಬಂದು ರೀಚ್ ಆಗಿದ್ದಾರೆ. ಏಕೆಂದರೆ ಇಲ್ಲಿ 5 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ. ನಾವಿಲ್ಲಿ ಬರುವಾಗ ತುಂಬ ಲೇಟ್ ಆಯಿತು. ನನಗೆ ಇಲ್ಲಿ ರೊಸಾರಿ ಚರ್ಚಲ್ಲಿ ಆಸ್ಟನ್ ಸಿಕ್ಕಿದ್ರು. ಇಲ್ಲಿ ಕೌಂಟ್ರಲ್ಲಿ ನೋಡಿ ಕೂಪನ್ ತಗೊಳ್ಳಿಕ್ಕೆ ಇಟ್ಟಿದ್ರು. ಇವರು ನಮ್ಮ ಪರಿಚಯದವರೇ, ತುಂಬ ಅಂದರೆ ಫ್ರೆಂಡ್ ಅಂತ ಹೇಳ್ಬೋದು. ಈಗ ನಾವೆಲ್ಲ ಕೌಂಟ್ರೆಲ್ಲ ನೋಡ್ತಾ ಬರ್ತಾ ಇದ್ದೀವಿ, ಯಾಕೆಂದರೆ ಯಾವುದೆಲ್ಲ ಗೇಮ್ ಎಲ್ಲ ಉಂಟಂತೇಳಿ. ಇಲ್ಲಿ ನಾನು ಕಾರ್ ರೇಸಿಂಗಲ್ಲಿ ಒಂದು ಕೂಪನ್ ಕೊಟ್ಟೊಂದು ಸ್ಟಾರ್ಟ್ ಮಾಡಿದೆ. ಈಗ ನಂದು ಯೆಲ್ಲೋ ಕಲರಿದ್ದು ಕಾರ್. ಇದರಲ್ಲಿ 6 ಕಾರ್ ಇದ್ದು 6 ಮೆಂಬರ್ ಬೇಕಿತ್ತು. ಅಲ್ಲಿ ಇದನ್ನು ನಂಬರ್ ಆಗ್ತಾ ಇದ್ದಾರೆ. ಈ ನಂಬರಿಗೋಸ್ಕರ ಯಾವುದೆಲ್ಲ ಹೋಗ್ತಿದೆ, ನಂದು ಮುಂದಕ್ಕೆ ಹೋಗ್ತಾ ಉಂಟು. ನೋಡಿ, ಗೇಮ್ ಟ್ವಿಸ್ಟ್ ಆಗ್ತದೆ ಇಲ್ಲಿ. ತುಂಬ ಚೆನ್ನಾಗಿತ್ತು ಗೇಮ್. ನೋಡಿ, ನಂದು ಲೀಡ್ ಉಂಟು ಯೆಲ್ಲೋ ಕಲರ್, ಈಗ ಬ್ಲೂ ಕಲರ್ ಬಂತು. ಈ ಥರನೇ ಒಬ್ಬೊಬ್ಬರು ಒಂದೊಂದು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಚೆನ್ನಾಗಿತ್ತು ತುಂಬ ಗೇಮು. ಇದರಲ್ಲಿ ಒಂದು ಕೂಪನ್ ಕೊಟ್ಟು ಒಂದು ಕೂಪನ್, ಇನ್ನೊಂದು ಡಬಲ್ ಕೂಪನ್ ಸಿಗ್ತದೆ. ನೋಡಿ, ಈಗ ಯೆಲ್ಲೋ ಮತ್ತು ರೆಡ್ ಸೇಮ್ ಪ್ಲೇಸಲ್ಲಿ ಉಂಟು, ಬ್ಲೂ ಸಬ್ ಸೇಮ್ ಪ್ಲೇಸಲ್ಲಿ ಬಂದು ರೀಚ್ ಆಗಿದೆ. 4 ಕಾರು 4 ಸೇಮ್ ಪ್ಲೇಸಲ್ಲಿ ಬಂದು ನಿಂತಿದೆ. ಈಗ ರೆಡ್ ಕಲರ್ ಲೀಡ್ ಆಯಿತು, ನನಗಿಂತ ಮುಂದೆ ಹೋದರು. ಬಟ್ ನೋಡುವ ಯಾವುದೋ ಗೇಮಲ್ಲಿ ವಿನ್ ಆಗ್ತಾರೆ ಅಂತೇಳಿ. ನಿಮಗೂ ಸಹ ನೋಡಲಿಕ್ಕೆ ಆತುರ ಇದ್ದರೆ ನೋಡ್ಕೊಳ್ಳಿ, ಈ ವಿಡಿಯೋ ಸ್ಕಿಪ್ ಮಾಡದೆ. ತುಂಬ ಚೆನ್ನಾಗಿತ್ತು ಗೇಮು. ಈಗ ನೋಡಿ, ನನಗಿಂತ ಮುಂದೆ ಹೋಯಿತು ನಮ್ಮ ರೆಡ್ ಕಲರ್. ಗೇಮ್ ವಿನ್ ಆಯಿತು ರೆಡ್ ಕಲರ್ ರೇಸಿಂಗ್ ಕಾರಲ್ಲಿ.
ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ರೆಲ್ಲರು. ಈಗ ನೋಡಿ ನಮ್ಮ ವೆಲೆನ್ಸಿಯಾ ಚರ್ಚ್ ಯಾವ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನಾನು ಮೊದಲಿಗೆ ಒಂದು ಸೋಡಾ ಸರ್ಬತ್ ತಗೊಂಡೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಕರಗಲಿಲ್ಲ ಅಂತೇಳಿ ಸೋಡಾ ಸರ್ಬತ್ ಕುಡಿದು ಒಂದು ರಿಲ್ಯಾಕ್ಸ್ ಆಗ್ಬೋದು ಅಂತೇಳಿ ತಗೊಂಡೆ. ಮಕ್ಕಳಿಗೆ ಸ್ವಲ್ಪ ಕುಡಿಸಿದೆ, ತುಂಬ ಚೆನ್ನಾಗಿ. ಮತ್ತು ಇದಿತ್ತು, ನಾನಿಲ್ಲಿ ಒಂದು ಗೇಮ್ನ ಆಟ ಆಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ನನ್ನ ಮಗನ ಹತ್ರ ಹೇಳಿದೆ, ನೀನು ಆಟ ಆಡೋದು, ಯಾಕೆಂದರೆ ಒಂದೊಂದು ಕೌಂಟಲ್ಲಿ ಒಬ್ಬೊಬ್ಬರಿಗೆ ಒಂದು ಗೇಮನ್ನು ಕೊಡುವ ಅಂತ. ಯಾಕೆಂದರೆ ಯಾರು ಜನ ಎಲ್ಲ ಆಟ ಆಡ್ತಾರೆ. ಮತ್ತು ರಶ್ ಆಗಿತ್ತು ಸ್ಟಾರ್ಟಿಂಗಲ್ಲಿ ನಾವು ಬಂದದೆಲ್ಲ. ಈಗ ನನ್ನ ಮಗ ಈ ರಿಂಗ್ ಇದಕ್ಕೆ ಕಲರ್ ಇಟ್ಟಿದ್ದಾರಲ್ಲ ಅದಕ್ಕೆ ಹಾಕಲಿಕ್ಕೆ ಅಲ್ಲಿಂದ ಒಂದು ಕೂಪನ್ ಕೊಟ್ಟು, ಅಂದರೆ 20 ರೂಪಾಯಿದು ಕೂಪನ್ ಕೊಟ್ಟು 40 ರೂಪಾಯಿದು ಕೂಪನ್ ನಮಗೆ ರಿಟರ್ನ್ ಕೊಡ್ತಾರೆ. ಬಟ್ ನನ್ನ ಮಗ ಅದು ಗೇಮಲ್ಲಿ ವಿನ್ ಆಗಲಿಲ್ಲ. ಇಲ್ಲಿ ಒಂದು ಗೇಮ್ ನೋಡಿ ತುಂಬ ಚೆನ್ನಾಗಿತ್ತು. ಒಳಗೆ 5 ಬಾಟಲ್ ಸೆಟ್ ಮಾಡಿ ಇಡ್ತಾರೆ. ಅವರು ನಮಗೆ ಒಂದು ಸಲ ತೋರಿಸ್ತಾರೆ ಸೆಟ್ ಮಾಡಿದ್ರೆ. ಆ ಥರನೇ ನಮಗೆ ಒಂದು 30 ಇಲ್ಲ 10 ಸೆಕೆಂಡಲ್ಲಿ ನಮಗೆ ತೋರಿಸ್ತಾರೆ. ಆ ಥರ ಇಡಬೇಕು ಮ್ಯಾಚಿಂಗ್. ಆದರೆ ನಾನು ಇಟ್ಟೇ ಬಿಟ್ಟೆ ನೋಡಿ ನಮ್ಮದು ಮ್ಯಾಚಿಂಗ್. ಹಾಗೆ ನಾನು ವಿನ್ ಆದೆ. ನನಗೊಂದು ಕೂಪನ್ ಸಹ ಕೊಟ್ಟರು. ಆ ಕೂಪನಲ್ಲಿ ನಮಗೆ ಅಮೌಂಟ್ ಸಹ ತಗೊಳ್ಬೋದು, ಅಲ್ಲ ಕೂಪನ್ ನಾವು ಆಟ ಆಡ್ಬೋದು. ಈಗ ಇಲ್ಲಿ ನಾವು 4 ಗೇಮ್ ಇರಲಿ, 4 ಜನ ಬೇಕಿತ್ತು. ನಾನು ಹಾರ್ಟಲ್ಲಿ ಒಂದು 20 ರೂಪೀಸ್ ಕೂಪನ್ ಇಟ್ಕೊಂಡೆ. 1 ಜನ ಮೆಂಬರ್ ಕಮ್ಮಿ ಇದ್ದರು. ನಾವು ಯಾರಿಗೆ ಕರೆದು ಎಲ್ಲ ಮೆಂಬರ್ ಕಲೆಕ್ಟ್ ಮಾಡಿ ಈ ಆಟವನ್ನು ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿತ್ತು. ಇದರಲ್ಲಿ ಒಂದು ಕಾರ್ಡ್ ತೆಗಿಲಿಕ್ಕೆ ಒಂದು ಸಣ್ಣ ಮಗುವನ್ನ ಹತ್ರ ಹೇಳಿದೆ ಕಾರ್ಡ್ ತೆಗಿ ಅಂತೇಳಿ. ಬಟ್ ತೆಗೆದದ್ದು ಅವರಿಗೆ ಆ ಗೇಮಲ್ಲಿ ವಿನ್ ಆದರು. ಕಾರ್ಡಿಗೆ ಸೆಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾರು ತೆಗಿತಾರೆ ಅಂತ ಕೇಳುವಾಗ ನಾನು ಹೇಳಿದೆ, ಇದರಲ್ಲಿ ಸಣ್ಣವರು ಯಾರಿದ್ದಾರೆ ಅವರಿಗೆ ಕೊಡಿ ಅಂತೇಳಿ. ಅಲ್ಲಿ ಸಣ್ಣ ಪಾಪು ಇದ್ಲು, ಅವಳ ಹತ್ರ ಅವಳನ್ನು ಕಾರ್ಡನ್ನು ಟಚ್ ಮಾಡಿದ್ಲು. ಕೊನೆಗೆ ಅವರಿಗೆ ಆ ಕಾರ್ಡಲ್ಲಿ ವಿನ್ ಆದರು. ತುಂಬ ಲಕ್ಕಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಗೇಮು, ಪರವಾಗಿಲ್ಲ. ಎಲ್ಲ ಒಂದೊಂದು ಕೌಂಟ್ರಲ್ಲಿ ಒಂದೊಂದು ಐಟಮ್ಸ್ ಕೊಟ್ಟು ಒಂದು ಆಟ ಆಡಿದ್ದು ಅವರಿಗೊಂದು ಎನ್ಕರೇಜ್ ಮಾಡಿದಾಗಾಯಿತು. ಕೊನೆಗೆ ನಂಗೆ ಚರ್ಮುರಿ ತಿನ್ನೋ ಒಂದು ಅಭ್ಯಾಸ ಅಂದರೆ ಇದ್ದೇ ಇದೆ, ನಿಮಗೆ ಗೊತ್ತಿರ್ಬೋದು. ಚರ್ಮುರಿ ನನ್ನ ಫೇವ್ರೇಟು. ನನ್ನ ಹಸ್ಬೆಂಡ್ ನನಗೆ 2 ಚರ್ಮುರಿ ತಂದು ಕೊಟ್ಟರು. ಒಂದಂದರೆ ನಾವು 4 ಜನ ಇದ್ದ ಬೈಟು ಮಾಡುವ ಅಂಥೇಳಿ. ತುಂಬ ಚೆನ್ನಾಗಿತ್ತು, ಸ್ಪೈಸಿಯಾಗಿ ಕರ್ಪೂರ ಅಂತ ಹೇಳ್ತೇವೆ. ನನಗೆ ಇದು ತುಂಬ ಚೆನ್ನಾಗಿ ಆಯಿತು. ನಾನು ಚೆನ್ನಾಗಿ ಮಾಡಿ ತಿಂದೆ. ಯಾಕೆಂದರೆ ನಾನು ಎಲ್ಲಿ ಹೋದರೂ ಸಹ ಚರ್ಮುರಿಯಿಂದ ಬಿಡುವವಳಲ್ಲ, ನಂದು ಫೇವ್ರೇಟ್ ಅಂತ ಹೇಳ್ಬೋದು. ಈ ಥರ ನೋಡಿ ತಿಂದು ಎಲ್ಲ ಆಯಿತು. ಈಗ ಕೊನೆಗೆ ನಾವು ಹೌಸ್ ಗೇಮಿಗೆ ಸ್ಟಾರ್ಟ್ ಮಾಡಿದ್ದೇನೆ. ಹೌಸ್ ಗೇಮಲ್ಲಿ ಎಲ್ಲರಿಗೂ ಒಂದೊಂದು ಶೀಟನ್ನು, ಯಾಕೆಂದರೆ ದೊಡ್ಡ ಅಮೌಂಟ್ ಅಂತ ತಂದದ್ದು. ಪರವಾಗಿಲ್ಲ, ಅಮೌಂಟ್ ಇದ್ದು ನಾವು ಆಟ ಆಡೋದೆಲ್ಲ ಚರ್ಚಿಗೋಸ್ಕರ ಆಟ ಆಡಿದ್ದು ಅಂಥೇಳಿ 4 ತಂದು ನಾವು ಆಟ ಆಡಿದೆ. ಇಲ್ಲಿ ಮಕ್ಕಳದ್ದು ನೋಡಿ ಚಾಟ್ ಮಸಾಲ ಏನೋ ಇದೊಂದು ಲೇಸಲ್ಲಿ ಏನೆಲ್ಲ ಹಾಕಿ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ. ಮಯೋನೈಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರಂತೆ. ತುಂಬ ಚೆನ್ನಾಗಿತ್ತು. ನಾನು ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಇದೊಂದು ಈಗ ನ್ಯೂ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಮಗ ಸಹ ಒಂದು ಜ್ಯೂಸ್ ಕುಡಿತಾ ಇದ್ದಾನೆ. ನೀನು ಜಾಸ್ತಿ ತಿನ್ನಬೇಡ, ನನಗೆ ಸ್ವಲ್ಪ ಕೊಡ ಅಂತ ಅವನು ಹೇಳ್ತಾ ಇದ್ದಾನೆ. ಮಕ್ಕಳು ಒಂದಕ್ಕೊಂದು ಮಗಳದೊಂದು ಹೋದಾಗೆ ಉಂಟಲ್ಲ, ಒಂದು ಪೊಟೆಟೊ ಟ್ವಿಸ್ಟ್ ಬೇಕೇ ಬೇಕಂತ ಹಠ ಮಾಡ್ತಿದ್ಲು. ಕೊನೆಗೆ ನಾನು ಮಗನ ಹತ್ರ ಹೋಗಿತ್ತಾ ಅವಳ ಮನಸ್ಸಿಗೆ ನೆಮ್ಮದಾಗಲಿ ಅಂತ ಒಂದು ಪೊಟೆಟೊ ಟ್ವಿಸ್ಟ್ ತಂದು ಕೊಡಿಸಿದೆ. ಈಗೆಲ್ಲ ಐಟಮ್ಸ್ ಒಂದೊಂದು ಶೇರ್ ಮಾಡಿ ತಿಂತಾ ಇರುವ. ನಾವು ಹೌಸ್ ಗೇಮ್ ಆಟ ಆಡ್ತಾ ಇರುವಾಗ ನನ್ನ ಹಸ್ಬೆಂಡಿಗೆ ಸಹ ನೋಡಿ, ಒಂದು ಗೇಮಲ್ಲಿ ಎಷ್ಟು ಮಂದಿ ಹೋಗಿದ್ದಾರೆ ವಿನ್ ಆಗಿ, ಆ ಹಣದಿಂದ ಎಲ್ಲ ಶೇರಿಂಗಲ್ಲಿ ಸಿಗೋದು. ಅಂದರೆ 1000 ಇದ್ದರೆ 10 ಜನ ಇದ್ದರೆ 10 ಜನಕ್ಕೆ ಅಂದರೆ ಒಬ್ಬೊಬ್ಬರಿಗೆ 100 ರೂಪಾಯಿ ಆ ಥರ ಸಿಗ್ತದೆ. ಎಲ್ಲರಿಗೆ ಶೇರ್ ಮಾಡಿ ಕೊಟ್ಟಿದ್ದಾರೆ. ಮನೆಗೆ ಬಂದು ರೀಚ್ ಆಗಿದ್ದೇವೆ. ಮನೆಗೆ ರೀಚ್ ಆಗಿಲ್ಲ, ಮೇಲೆ ನೋಡಬೇಕಷ್ಟೇ. ಕೆಳಗೆ ಬೇಸ್ಮೆಂಟಲ್ಲಿ ಇದ್ದೇವೆ. ಫಂಕ್ಷನ್ ಎಲ್ಲ ಫಂಕ್ಷನ್ ಅಂದರೆ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಹೌದು. ಬಟ್ ನಮಗೆ ಸಿಗಲಿಲ್ಲ. ಲಕ್ಕಿತ್ತು, ಹತ್ತಿರ ಬರ್ತಾ ಇತ್ತು. ಎಂತ ಗೊತ್ತಾ, ಅದು 1000 ಸಿಗುವಲ್ಲಿ 1000 ಸಿಗುವಲ್ಲಿ 10 ಜನಕ್ಕೆ ಹಂಚಿ ಹೋಯಿತು. 5000ಕ್ಕೆ 300 5000ಗೆ 5000 ಮತ್ತು ಫುಲ್ ಹೌಸಿಗೆ ಒಂದು ಸಿಕ್ಕಿದ್ದು. ಬಟ್ ಫುಲ್ ಹೌಸು ಶೇರ್ ಮಾಡಿ ಹೋಗಿ ಒಬ್ಬೊಬ್ಬರಿಗೆ 300 ಸಿಕ್ಕಿದ್ದು. ಇವರಿಗೆ ಸ್ವಲ್ಪ ಲಕ್ಕಿ ಅವರು. ನಂದು ಸ್ಟಾರ್ಟಿಂಗಲ್ಲಿ ಸ್ಟಾರಿಗೆ ಫಸ್ಟ್ ಒಂದು ಬೇಕಿತ್ತು, 8 ಜನಕ್ಕೆ ಸಿಗಲೇ. ಬ್ಯಾಡ್ ಲಕ್ ಹೇಳ್ಬೇಕು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್.
ಓಕೆ ಫ್ರೆಂಡ್ಸ್, ತುಂಬ ಎಂಜಾಯ್ ಮಾಡಿದ್ದೇವೆ. ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು, ಅಂದರೆ ಖುಷಿಯಾಗಿ ಹೋಯಿತು. ಹಬ್ಬ ಆಯಿತು, ಗಟ್ಟಿ ಊಟ ಆಯಿತು, ಎಂಜಾಯ್ಮೆಂಟ್ ಆಯಿತು. ಬೆಳಿಗ್ಗೆಯಿಂದ ಸಾಯಂಕಾಲ ಬೇಗನೆ ಈ ದಿನ ಹೋಯಿತು. ತುಂಬ ಖುಷಿಯಾಗ್ತದೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಗುಡ್ ನೈಟ್. ಹೋಗುವ ಮನೆಗೆ.